ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಲಕ್ಷ್ಮೀ ನವಿ ವ್ಲಾಗ್ಸ್. ನಾನು ನಿಮ್ಗೆ ಲಾಸ್ಟ್ ವಿಡಿಯೋದಲ್ಲಿ ನುಗ್ಗೆ ಸೊಪ್ಪಿನ ಬಗ್ಗೆ ಹೇಳ್ತೀನಿ ಅಂದಿದ್ದೆ ಅಲ್ವಾ. ನುಗ್ಗೆ ಸೊಪ್ಪನ್ನ ಚೆನ್ನಾಗಿ ಡ್ರೈ ಮಾಡಿಕೊಂಡು ಪೌಡ್ರ್ ಮಾಡಿಕೊಂಡು ಅದನ್ನು ಒಂದು ಗ್ಲಾಸ್ ಮಜ್ಜಿಗೆಗೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನಾವು ಅದನ್ನು ಡೈಲಿ ಬೆಳಿಗ್ಗೆ ಹೊತ್ತು ಕುಡಿತಾ ಹೋದರೆ ಏನಾಗುತ್ತೆ, ನಮಗೆ ಕ್ಯಾಲ್ಶಿಯಂ ಬರುತ್ತೆ ಮತ್ತು ಶುಗರ್ ಕಂಟ್ರೋಲಿಗೆ ಬರುತ್ತೆ. ನಾನು ಮಜ್ಜಿಗೆ ಕುಡಿದಾದ್ಮೇಲೆ ಅಡುಗೆ ಮನೆಗೆ ಬಂದೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ. ಇವತ್ತಿನ ನಮ್ಮ ಮನೆ ತಿಂಡಿ ವೆಜ್ ಪಲಾವ್ಗೆ ನಾನು ಮಿಕ್ಸಿ ಜಾರಿಗೆ ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಏಲಕ್ಕಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಮತ್ತು ಸ್ವಲ್ಪ ಪುದೀನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಸೈಡ್ಗೆ ಇಟ್ಕೊಂಡೆ. ನೆಕ್ಸ್ಟು ನಾನು ವೆಜಿಟೇಬಲ್ಸ್ನ ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಫಸ್ಟು ಬೀನ್ಸ್ ಕಟ್ ಮಾಡಿಕೊಂಡೆ ಸ್ಮಾಲ್ ಪೀಸು. ಆಮೇಲೆ ತೊಗೊಂಡಿದ್ದು ಕ್ಯಾರೆಟ್ನ ಕೂಡ ಸ್ಮಾಲ್ ಪೀಸಸ್ ಮಾಡಿಕೊಂಡೆ. ಕ್ಯಾರೆಟ್ ತುಂಬ ಒಳ್ಳೆಯದು. ಈಗಿನ ಕಾಲದಲ್ಲಿ ನಮ್ಮ ಮಕ್ಕಳು ಹಸಿ ತರಕಾರಿ ತಿನ್ನೋದೇ ಇಲ್ಲ. ತರಕಾರಿನ ಯಾವುದಕ್ಕೆ ಹಾಕಿದರೂ ಸೈಡಿಗೆ ಎತ್ತಿರ್ತಾರೆ. ಸೊ ನೆಕ್ಸ್ಟ್ ನಾನು ಏನು ಮಾಡಿದೆ, ಪೊಟ್ಯಾಟೊ ತೊಗೊಂಡೆ. ಪೊಟ್ಯಾಟೊ ಕೂಡ ಚಿಕ್ಕದಾಗಿ ಪೀಸ್ ಮಾಡಿಕೊಂಡೆ. ಆಮೇಲೆ ಪೊಟ್ಯಾಟೊ ಕೂಡ ಸ್ಮಾಲ್ ಪೀಸ್ ಕಟ್ ಮಾಡಿದ್ದು ಆಯಿತು. ನನ್ನ ಮಗ ಏನು ಮಾಡಿದ್ದಾನೆ, ಬಟಾಣಿ ಹಾಕ್ತೀನಿ ಪಲಾವ್ಗೆ ಅಂಥೇಳಿ ಬಟಾಣಿನ ಬಚ್ಚಿಟ್ಬಿಟ್ಟಿದ್ದ. ಆಮೇಲೆ ಸಿಕ್ತು. ನೆಕ್ಸ್ಟ್ ಈಗ ನಾನು ಕುಕ್ಕರ್ಗೆ ಆಯಿಲ್ ಹಾಕ್ಕೊಂಡಾದ್ಮೇಲೆ ಈರುಳ್ಳಿ, ತರಕಾರಿ ಮತ್ತು ರುಬ್ಬಿಟ್ಟಿರೋಂಥ ಮಸಾಲೆ, ಸ್ವಲ್ಪ ಗರಂ ಮಸಾಲ ಹಾಕಿ ಆಮೇಲೆ ಅಕ್ಕಿ ಹಾಕಿದ್ಮೇಲೆ ಸ್ವಲ್ಪ ಉಪ್ಪು ಹಾಕಿ ಕುಕ್ಕರ್ ಮುಚ್ಚಿದೆ. 2 ವಿಜಿಲ್ ಬಂದಮೇಲೆ ನೋಡಿ ಪಲಾವ್ ಈ ರೀತಿಯಾಗಿ ಆಗಿದೆ. ತುಂಬ ಟೇಸ್ಟಿಯಾಗಿತ್ತು. ಅಕ್ಕಿ ಅಂತೂ ತುಂಬ ಸ್ಪಾಂಜಿಯಾಗಿತ್ತು. ನೆನೆಸಿಟ್ಟಿದ್ದೆ 2 ಅವರ್ಸ್ ಮುಂಚೆನೇ. ತುಂಬ ಸ್ಪಾಂಜಿಯಾಗಿ ಪಲಾವ್ ಅಂತೂ ಸೂಪರ್ ಟೇಸ್ಟಾಗಿತ್ತು. ಇದೆಲ್ಲ ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ಕೂತ್ಕೊಂಡಿದ್ದಾಗ ನನ್ನ ಮಗ ರೀಲ್ಸ್ ನೋಡಿಕೊಂಡು, ಅಮ್ಮ ನಾವು ರೀಲ್ಸ್ ಮಾಡೋಣ ಬಾ ಅಮ್ಮ ಅಂತಂದ. ಒಂದು ಚಿಕ್ಕ ಪ್ರಯತ್ನ ಮಾಡಿದ್ದೀವಿ, ಅದನ್ನು ಕೂಡ ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.